ಇವತ್ತು ನಾವು ಯಾಂತ್ರಿಕವಾಗಿ ಯಂತ್ರಗಳನ್ನು ಬಳಸಿ ನಾವೇ ಯಂತ್ರಗಳಾಗ್ತಾ ಇದ್ದೀವ ಅಂತ ನೋಡೋಣ. ಏನಂದರೆ ನಾವು ಈ ಬಿಲ್ಡಿಂಗಿಗೆ ಬಂದು, ಈ ಅಪಾರ್ಟ್ಮೆಂಟ್ಗೆ ಬಂದು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಅಲ್ಲಿ ಫಸ್ಟ್ 2 ಇಯರ್ಸ್ ನಮಗೆ ನಮ್ಮ ನೇಬರ್ಸ್ ಯಾರು ಅಂತ ಗೊತ್ತೇ ಇರಲಿಲ್ಲ. 10 ಮನೆಗಳಿದ್ದಾವೆ. ನಮ್ಮ ಪಕ್ಕದ ಮನೆ ಯಾರ್ದು, ಎದುರುಗಡೆ ಮನೆಯವ್ರು ಯಾರು, ಯಾವ ಮನೆ ಖಾಲಿ ಇದೆ, ಏನೂ ಗೊತ್ತೇ ಆಗಲಿಲ್ಲ ನಮಗೆ. ಅಂತೂ ಲಾಸ್ಟ್ 1 ಇಯರಲ್ಲಿ ಎಲ್ಲ ಪರಿಚಯ ಆಯ್ತಪ್ಪ. ಹೊರಗಡೆ ಸೆಕ್ಯೂರಿಟಿ ಒಬ್ಬನ ಬಿಟ್ಟು ಇನ್ನು ಯಾರೂ ಗೊತ್ತಿರಲಿಲ್ಲ. ಅಕಸ್ಮಾತ್ ಯಾರೋ ಒಬ್ಬರು ಸಿಕ್ಕಿದ್ರು ಪರಿಸ್ಥಿತಿ ಹೇಗೆ ಗೊತ್ತಾ? ಅವ್ರಿಗೆ ನಾವು ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಗೋಸ್ಟ್ ಥರ. ಒಂದೋ ತಲೆ ಕೆಳಗೆ ಹಾಕ್ಕೊಂಡು ನಡೆಯೋರು, ಇಲ್ಲ ಫೋನ್ ಹಿಡ್ಕೊಂಡು ನಡೆಯೋರು. ಅಂದರೆ ನಾವು ಎದುರುಗಡೆ ಇದ್ದೀವಿ ಅಂತ ರೆಕಗ್ನೈಸೇ ಮಾಡೋದಿಲ್ಲ. ಎಂಥ ಪರಿಸ್ಥಿತಿ ರೀ! ನಮ್ಮ ಟೈಮ್ಗಳನ್ನು ಸೇವ್ ಮಾಡೋದಕ್ಕೆ ಅಂತ ನಾವು ಮನೆ ತುಂಬ ಯಂತ್ರಗಳನ್ನು ಇಟ್ಕೊಂಡಿದ್ದೀವಿ. ಬೇಕು ಬಿಡಿ ಅಲ್ವಾ? ಆದರೆ ಎದುರುಗಡೆ ಇರೋ ಮನುಷ್ಯರೇ ನಮಗೆ ಪರಿಚಯ ಸಿಕ್ಕಲ್ವೇನ್ರಿ? ಇನ್ನೊಬ್ಬರು ಮನುಷ್ಯರು ಅಂತ ನಮಗೆ ಗೊತ್ತಾಗಲ್ವಾ? ಅಲ್ಲ, ಒಂದು ಹಾಯ್ ಹೇಳಿದರೆ, ಒಂದು ನಕ್ಕಿದ್ರೆ, ಒಂದು ನಾಡ್ ಮಾಡಿದರೆ, ಎದುರುಗಡೆ ಇರೋವ್ರನ್ನ ರೆಕಗ್ನೈಸ್ ಮಾಡಿದರೆ ಏನು ಗಂಟೋಗುತ್ತೆ ರೀ? ದುಡ್ಡು ಕೊಡಬೇಕಾ ನಾವು ಅವ್ರಿಗೆ? ಹಾಯ್ ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳೋದಕ್ಕೆ, ಒಂದು ಸ್ಮೈಲ್ ಮಾಡೋದಕ್ಕೆ ಏನೂ ಬೇಕಾಗಿಲ್ಲ. ಅಂದ್ರೂ ಅವ್ರು ಮಾತಾಡಿಸ್ತಿರ್ಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲಪ್ಪ. ಅಂತೂ ಫೈನಲಿ ನಾನೇ ಹಠಕ್ಕೆ ಬಿಟ್ಟು ಬಿಡ್ದಿರ ಗುಡ್ ಮಾರ್ನಿಂಗ್ ಅಂತ ಮಾತಾಡಿಸಿದೆ. ಫೈನಲಿ 15 ಡೇಸ್ನಲ್ಲಿ ಅಂತೂ ಅವರೊಂದು ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಚಿಕ್ಕ ಸ್ಮೈಲು. ಅಂತೂ 1 ತಿಂಗಳಲ್ಲಿ ಒಂದು ಗುಡ್ ಮಾರ್ನಿಂಗ್ ಅಂತ ರಿಪ್ಲೈ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಥ್ಯಾಂಕ್ ಗಾಡ್ ಅಲ್ವಾ? ಅಷ್ಟು ಸಾಕು ರೀ, ಅದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ. ಇವಾಗ ಅನ್ನಿಸ್ತಾ ಇದೆ ನಮ್ಮ ಮಕ್ಕಳೆಲ್ಲ ಸ್ಕ್ರೀನ್ ಟೈಮ್ಗೆ ಯಾಕೆ ಮೊರೆ ಹೋಗ್ತಿದ್ದಾರೆ ಅಂತ. ಯಾಕಂದ್ರೆ ಅವ್ರಿಗೆ ಮನುಷ್ಯರೇ ಕಾಣಿಸ್ತಿಲ್ಲ. ಮನೆಯಲ್ಲಿ ಇರೋದು 3 ಜನ 4 ಜನ, ಇರೋದು 40 ಮೆಷಿನು. ಅವಶ್ಯಕತೆ ಇದೆ, ಬಳಸ್ಕೊತೀವಿ, ಓಕೆ. ಆದರೆ ಮನುಷ್ಯರ ಹತ್ರ ಮಾತಾಡೋದಕ್ಕೇ ಟೈಮ್ ಇಲ್ಲ. ಕೆಲವೊಂದು ಸಾರಿ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದರೆ, ಪಾಪ ಇದೇ ಬಿಲ್ಡಿಂಗಿನಲ್ಲಿ ಒಂದು ಅಜ್ಜಿ ಇದ್ದಾರೆ, ಅವ್ರಿಗೆ ಡಿಮೆನ್ಷಿಯಾ ಬಂದಿದೆ. ಅವ್ರಿಗೆ ಎದುರುಗಡೆ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ, ಹೋಗಿ ನಿಂತ್ಕೊಂಡ್ರು. ಈ ಜನರಿಗೆ ಎದುರುಗಡೆ ನಿಂತ್ಕೊಂಡ್ರೂ ಕಣ್ಣಿಗೆ ಕಾಣಿಸಲ್ಲ. ಏನ್ರಿ ಇದು ವಿಪರ್ಯಾಸ ಅಲ್ಲ? ನಾವು ಬೇರೆ ಊರಲ್ಲಿದ್ದೀವಿ, ಭಾಷೆ ಬರಲ್ಲ, ಯಾರನ್ನೋ ಒಬ್ರನ್ನ ಕೇಳೋಣ, ಸ್ಕೂಲಿಗೆ ಸೇರಿಸ್ಬೇಕಿತ್ತು ಮಗನ್ನ ಅಂತ ಅಂದರೆ ಫೈನಲಿ ನಮಗೊಬ್ಬರು ಜನನೇ ಸಿಕ್ಕಿದ್ದೀರಾ, ಅದೇ ಗೂಗಲ್ ಇದೆಯಲ್ಲ ಅದರದ್ದೇ ಮೊರೆ ಹೋಗಿದ್ದಾಯಿತು. ಮ್ಯಾಪ್ ಹಾಕ್ಕೊಂಡು ಊರು ತುಂಬ ಓಡಾಡ್ಕೊಂಡು ಹೋಗೋದು. ವಾಕ್ ಮಾಡ್ತಾಯಿದ್ದೀನಿ, 2 ವೀಲರಲ್ಲಿದ್ದೀನಿ, ರಸ್ತೆ ತೋರಿಸಪ್ಪ ಅಂತ. ಅದೇ ಗೂಗಲ್ ಅಪ್ಪನ್ನೇ ಕೇಳಿಕೊಂಡು ಹೋಗಿ ನೋಡ್ಕೊಂಡು ಬಂದು ಮಾಡಿದ್ವಿ. ಪರಿಸ್ಥಿತಿ ಎಲ್ಲಿಗೆ ಬಂತ್ರಿ? ಅಲ್ಲ, ಡ್ರೈವಿಂಗ್ ಮಾಡುವಾಗ ಎಲ್ಲರನ್ನೂ ಕೇಳ್ಕೊಂಡು ನಿಲ್ಲಿಸ್ಕೊಂಡು ಹೋಗೋದಕ್ಕಾಗಲ್ಲ, ತುಂಬ ದೂರ ಅಂತ ಗೂಗಲ್ ಮ್ಯಾಪ್ ಬಂದರೆ, ಈಗ ನಮ್ಮ ಪರಿಸ್ಥಿತಿನಲ್ಲಿ ವೆಜಿಟೇಬಲ್ ಶಾಪ್ ಎಲ್ಲಿದೆ, ಹೇರ್ ಕಟಿಂಗ್ ಸಲೂನ್ ಎಲ್ಲಿದೆ, ಮಿಲ್ಕ್ ಎಲ್ಲಿ ಸಿಗುತ್ತೆ ಅಂತೆಲ್ಲ ಗೂಗಲಲ್ಲಿ ಕೇಳಿಕೊಂಡು ಮ್ಯಾಪ್ ಹಾಕ್ಕೊಂಡು ಹೋಗಿ ಹುಡುಕಿದ್ವಿ. ಇಷ್ಟಾದಮೇಲೆ ನನಗನ್ನಿಸ್ತು ನಾವೆಲ್ಲ ರೋಬೋಟ್ಗಳಾಗ್ಬಿಡ್ತಾ ಇದ್ದೀವಿ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನಮಗೂ ಮುಂದೊಂದು ದಿನ ಆ ಅಜ್ಜಿ ಥರ ಪರಿಸ್ಥಿತಿ ಬರೋದು ಬೇಡ ಅಂತ ಆದರೆ ದಯವಿಟ್ಟು ನಮ್ಮ ಎದುರುಗಡೆ ಇರುವ ಮನುಷ್ಯರ ಥರ ರೆಕಗ್ನೈಸ್ ಮಾಡಿ, ಯಂತ್ರ ಅಲ್ಲ ಅಂತ ರೆಕಗ್ನೈಸ್ ಮಾಡಿ ಮಾತಾಡೋಣ. ಹಾಯ್ ಹಲೋ ಅಂತ ಹೇಳೋದಕ್ಕೆ ದುಡ್ಡು ಹೋಗಲ್ಲ, ಸ್ಮೈಲ್ ಕೊಟ್ಟರೆ ಏನೂ ಖರ್ಚಾಗಲ್ಲ. ಅಟ್ಲೀಸ್ಟ್ ಹ್ಯಾಪಿನೆಸ್ಸನ್ನು ಹಂಚ್ಕೊಂಡಂಗಾಗುತ್ತೆ. ಇನ್ನೇನು ಮನೆ ಕರೆದು ಊಟ ಹಾಕೋದು ಬೇಡ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೊರಗಡೆ ಇದ್ದಾಗ ಪರಿಚಯ ಸಿಕ್ಕಿದ್ರೆ ಒಂದು ಸ್ಮೈಲ್ ಕೊಟ್ಬಿಟ್ಟು ಮಾತಾಡಿಸ್ಬಿಟ್ಟು ಬಾಯ್ ಅಂತ ಹೇಳೋಣ ರೀ. ಅಂತೂ ಅವರು ಎಲ್ಲ ರೋಬೋಟ್ಗಳೆಲ್ಲ ಮನುಷ್ಯರೇನೆ ಅಂತ ನನಗೆ ಗೊತ್ತಾಯಿತು. ಯಾಕೆ ಹೇಳಿ? ಅಂತೂ 1 ತಿಂಗಳ ನಂತರ ನನಗೂ ನೀವು ಗುಡ್ ಮಾರ್ನಿಂಗ್ ಹೇಳ್ತಾರೆ. ರೆಕಾರ್ಡೆಡ್ ವಾಯ್ಸ್ ಅಲ್ಲ, ಹಾಗೆ ಇನ್ಸ್ಟಂಟಾಗಿ ಹೇಳ್ತಾರೆ. ಸೊ ಅವರು ಕೂಡ ಯಾಂತ್ರಿಕವಾಗಿದ್ರೂ ಮನುಷ್ಯರಾಗಿ ಬದಲು ಮಾಡೋದಕ್ಕಂತೂ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಜನನೂ ಎಲ್ಲ ಬದಲಾಗ್ಬೋದೋ ಏನೋ. ಅಟ್ಲೀಸ್ಟ್ ನಮ್ಮ ಪ್ರಯತ್ನ ನಾವು ಮಾಡಿದರೆ ನಮಗಾದರೂ ಜನ ಸಿಗ್ತಾರೆ, ಯಂತ್ರಗಳು ಸಿಕ್ಕೋದಿಲ್ಲ ಅಲ್ವಾ?